ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಗುರುಬಸವರಾಜ್ SGK ಡಿಫೆನ್ಸ್ ಅಕಾಡೆಮಿ ವತಿಯಿಂದ ನಾಳೆ 22 ಏಪ್ರಿಲ್ 2024 ನಾಳೆಯಿಂದ ಅಗ್ನಿವೀರ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಇಲ್ಲಿವರೆಗೂ ಯಾರ್ಯಾರು ಅಗ್ನಿವೀರ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸಿದ್ದೀರಾ ಮತ್ತು ನಾಳೆ ಯಾರು ಎಕ್ಸಾಮ್ ಬರ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಕೋರ್ತಾ ನನ್ನ ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತೇನೆ. ಇಲ್ಲಿ ನೋಡಿ, ಅಗ್ನಿವೀರ್ ಎಕ್ಸಾಮ್ಗೆ ನೀವು ಬೇಸಿಕ್ಕಾಗಿ ನಾಳೆ ಹೇಗೆ ಪ್ರಿಪೇರ್ ಆಗಬೇಕು, ಏನೇನೆಲ್ಲ ತೊಗೊಂಡು ಹೋಗಬೇಕು. ಈಗ ಎಕ್ಸಾಮ್ ಅಂದರೆ ಕೊನೆ ಕ್ಷಣದಲ್ಲಿ ಗಾಬರಿ ಅಂತಕ್ಕಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ನೀವು ಕೊನೆಯ ಕ್ಷಣದಲ್ಲಿ ನೀವು ಮಾಡಬೇಕಾದಂತಹ ಕರ್ತವ್ಯ ಏನು ಅಂತಂದೇಳಿ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಫಸ್ಟ್ ಆಫ್ ಆಲ್ ಇವತ್ತು ನೀವೇನು ಮಾಡಬೇಕಪ್ಪ ಅಂತಂದರೆ ಕಾಮನಾಗಿ ಸೆಂಟರ್ಗಳನ್ನು ಆದಷ್ಟು ಬೇಗ ರೀಚ್ ಆಗಿ ರೀಚ್ ಆದಮೇಲೆ ಏನು ಮಾಡಿ, ನಿಮ್ಮ ಸೆಂಟರ್ನ ಮೊದಲು ಎಲ್ಲಿದೆ ನೋಡ್ಕೊಳ್ಳಿ. ಅದಾದ ನಂತರ ಬೆಳಿಗ್ಗೆ ಯಾವ ಶಿಫ್ಟಲ್ಲಿದೆ ಬಿಫೋರ್ 1 ಅವರ್ ನೀವು ಅಲ್ಲಿ ಇರಲೇಬೇಕು. ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಶಿಫ್ಟ್ 8:00 ಸ್ಟಾರ್ಟ್ ಆಗುತ್ತೆ ಅಂತ ಇದೆ. ಬಟ್ 8:00 ನೀವು ಹೋದರೆ ಅಲ್ಲಿ ಒಳಗಡೆ ಬಿಟ್ಕೊಳ್ಳಲ್ಲ. ಯಾಕಂದರೆ ಶಿಫ್ಟ್ ಸ್ಟಾರ್ಟ್ ಆಗ್ತಕ್ಕಂಥ ರಿಪೋರ್ಟಿಂಗ್ ಟೈಮ್ ಇರ್ತಕ್ಕಂಥದ್ದು 7 ಗಂಟೆ. 7 ಗಂಟೆಯಿಂದ 8 ಗಂಟೆ 1 ಅವರ್ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಆ ರಿಪೋರ್ಟಿಂಗ್ ಟೈಮ್ ನಂತರ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಅದಾದ ನಂತರ ನಿಮಗೆ 8:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 8:30 9:00. ಇದಕ್ಕಿಂತ ಮುಂಚೆ ನೀವು ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೀವು ಏನೇನೆಲ್ಲ ತೊಗೊಂಡು ಹೋಗಬೇಕು. ಮೇಜರಾಗಿ ನೋಡಿ, ನಿಮಗೆ ಲಿಂಕ್ ಕಳಿಸಿರ್ತಾರೆ. ಈ ರೀತಿ ಇಂಡಿಯನ್ ಆರ್ಮಿಯವರು ಈ ಲಿಂಕನ್ನು ನಿಮಗೆ ಇಮೇಲ್ ಮುಖಾಂತರ ಕಳಿಸಿರ್ತಾರೆ. ಆವಾಗ ಆಲ್ ಟಿಕೆಟನ್ನು ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ID ಕೊಡೋದ್ರಿಂದ ನಿಮಗೆ ಈ ರೀತಿ ಆಲ್ ಟಿಕೆಟ್ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಇಟ್ಕೋಬೇಕು. ಅದಾದಮೇಲೆ ನೀವು ಏನೇನೆಲ್ಲ ತಗೊಂಡೋಗ್ಬೇಕು ಇದ್ರ ಜೊತೆ ಅಂತ ಅಂದರೆ, ಒಂದು ಗೌರ್ನಮೆಂಟಿಂದ ದೃಢೀಕರಣಗೊಂಡಂತಹ ಒಂದು ಐಡೆಂಟಿಟಿ ಕಾರ್ಡ್, ಅದನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾನೆ. ಏನೇನು ಇರ್ಬೋದು ಐಡೆಂಟಿ ಕಾರ್ಡ್ ಅಂತಂದೇಳಿ. ಒಂದು ಮೇಜರಾಗಿ ಆಧಾರ್ ಕಾರ್ಡನ್ನು ತಗೊಂಡೋಗ್ಬೋದು. ಅದಾದಮೇಲೆ ಡ್ರೈವಿಂಗ್ ಲೈಸೆನ್ಸನ್ನು ತಗೊಂಡೋಗ್ಬೋದು. ಪ್ಯಾನ್ ಕಾರ್ಡನ್ನು ತಗೊಂಡೋಗ್ಬೋದು. ನೀವೇನಾದರೂ ಯಾವುದಾದ್ರೂ ಗೌರ್ನಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಗೌರ್ನಮೆಂಟ್ ID ತೊಗೊಂಡು ಹೋಗ್ಬೋದು. ಅದ್ರ ಜೊತೆ ವೋಟರ್ ID, ಫೋಟೋ ಐಡೆಂಟಿಟಿ ಕಾರ್ಡನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಇದ್ರ ಜೊತೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಅಥವಾ ಸ್ಟ್ಯಾಂಪ್ ಸೈಜ್ ಫೋಟೋ ಅಂತ ಮೆನ್ಷನ್ ಮಾಡಿದ್ದಾನೆ. ಕಂಪಲ್ಸರಿ ನೀವು ತೆಗೆದುಕೊಂಡು ಹೋಗಲೇಬೇಕು. ಯಾಕಂದರೆ ಒಳಗಡೆ ಹೋದ್ಮೇಲೆ ಕೇಳ್ತಾರೆ. ನೀವು ಒಳಗಡೆ ಹೋದಾದ್ಮೇಲೆ ನಿಮಗೆ ಇಲ್ಲೊಂದು ಡಿಕ್ಲರೇಷನ್ ಇರುತ್ತೆ. ಆ ಡಿಕ್ಲರೇಷನ್ನ ನೀವೇ ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ಸ್ಟ್ರಕ್ಷನ್ಸು ಆ ಎಕ್ಸಾಮಿನೇಷನ್ ನಡೆಸ್ತಕ್ಕಂಥ ಏನು ಅಥಾರಿಟಿ ಅಥವಾ ಬೋರ್ಡ್ ಇದೆ ಅವರು ನಿಮಗೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದಾದಮೇಲೆ ನೀವೇನಪ್ಪ ಅಂತಂದರೆ ಬೇಕಾದರೆ ನಿಮಗೆ ವಾಟರ್ ಬಾಟ್ಲನ್ನು ಸಹ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿದರೆ ಅದು ಟ್ರಾನ್ಸ್ಪರೆಂಟ್ ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಏನಂದರೆ ಯಾವುದೇ ಮೆಟಲ್ಸನ್ನು ನೀವು ಹಾಕ್ಕೊಂಡು ಹೋಗೋಂಗಿಲ್ಲ. ಯಾಕಂದರೆ ಜ್ಯುವೆಲ್ಸ್ ಇರ್ಬೋದು, ಅದಾದಮೇಲೆ ಸಮ್ ಆರ್ನಮೆಂಟ್ಸ್, ರಿಂಗ್ ಇರ್ಬೋದು. ಅದಾದಮೇಲೆ ಯಾವುದೇ ದಾರಗಳನ್ನು ಸಹ ಕಟ್ಟೋ ಹಾಗಿಲ್ಲ. ಇವುಗಳನ್ನ ನೀವು ನೋಡಿ ನಿಮ್ಮ ಮನೆಯಲ್ಲೇ ತೆಗೆದು ಇಟ್ಕೊಂಡು ಹೋಗ್ತಕ್ಕಂಥದ್ದು ಬೆಟ್ರು. ಅದಾದಮೇಲೆ ನೀವು ಇವತ್ತು ನೋಡಿ ಮೇಜರಾಗಿ ನೀವೇನು ಮಾಡಬೇಕಂದ್ರೆ, ಹೊಸದಾಗಿ ಯಾವುದೇ ವಿಚಾರಗಳನ್ನು ನೀವು ಓದಬಾರ್ದು. ರಿವಿಷನ್ ಮಾಡಿ, ಆದಷ್ಟು ರಿವಿಷನ್ ಮಾಡಿ. ಇಷ್ಟು ದಿನ ಏನು ಕಲ್ತಿರ್ತೀರ ಅದನ್ನು ರಿವಿಷನ್ ಮಾಡೋದು ತುಂಬ ಬೆಟ್ರು. GK ಮತ್ತು ವಿಜ್ಞಾನ ಇದೆ. ಇದರಲ್ಲಿ ವಿಜ್ಞಾನವನ್ನು 15 ಮಾರ್ಕ್ಸಿಗಿದೆ ಪರ್ಟಿಕ್ಯುಲರ್ ಸಿಲೆಬಸ್ಸು. ಇದನ್ನು ರಿವಿಷನ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳು ದೊರೆತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಸಿಲೆಬಸ್ ಪರ್ಟಿಕ್ಯುಲರ್ ಆಗಿರೋದ್ರಿಂದ. ಹಾಗಾಗಿ ಮತ್ತು ಇನ್ನೊಂದು ಪರ್ಟಿಕ್ಯುಲರ್ ಕ್ವಶನ್ಸ್ ಕೇಳ್ತಾನೆ. ರಾಜ್ಯಪಾಲರು ಯಾರು, CM ಯಾರು, ಕೆಲವೊಂದು ಪರ್ಟಿಕ್ಯುಲರಾಗಿ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ, ರಿವರ್ಸ್ಗಳ ಬಗ್ಗೆ ಇವುಗಳನ್ನು ಸಹ ರಿಪಿಟೇಷನ್ ಮಾಡಿ. ಅದಾದಮೇಲೆ ಮ್ಯಾಥ್ಸಲ್ಲಿ ಬಂದು ಮತ್ತು ರೀಸನಿಂಗಲ್ಲಿ ಉತ್ತಮ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೋದು. ಯಾರು ಬೇಸಿಕ್ ಮ್ಯಾಥ್ಸ್ ಸ್ಟ್ರಾಂಗ್ ಆಗಿರ್ತೀರ. ಈಸಿ ಟಾಪಿಕ್ಸ್ ಇದ್ದಾವೆ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ನಂಬರ್ ಸಿಸ್ಟಮ್ಸ್ ಇರ್ಬೋದು, ಪ್ರಾಫಿಟ್ ಲಾಸ್ ಇವುಗಳನ್ನು ನೀವು ನೋಡ್ತಾ ಹೋಗಿ. ಬೇಸಿಕ್ ಫಾರ್ಮುಲಾಸ್ಗಳನ್ನು ನೋಡ್ತಾ ಹೋಗಿ. ಯಾಕಂದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸನ್ನು ನಾವು ಬಿಡಿಸಿದ್ದೀವಿ. ಅವುಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ಮ್ಯಾಥ್ಸ್ ತುಂಬ ಈಸಿ ಕೇಳಿದ್ದಾನೆ. ಮೇಜರಾಗಿ A+B² ಈ ಫಾರ್ಮುಲಾಗಳ ಮೇಲೆ. ಅದಾದಮೇಲೆ ಏರಿಯಾ ಕಂಡುಹಿಡ್ತಕ್ಕಂಥದ್ದು ಇರ್ಬೋದು, ಪೆರಿಮೀಟರ್ ಕಂಡುಹಿಡ್ತಕ್ಕಂಥದ್ದು ಇರ್ಬೋದು, ಪ್ರಾಫಿಟ್ ಲಾಸು ಮತ್ತು ರೇಷಿಯೋ ಪ್ರಪೋರ್ಷನ್ನು ಮತ್ತು ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು ಇವುಗಳ ಮೇಲೆ
ಪ್ರಾಬ್ಲಮ್ಸನ್ನು ಹೆಚ್ಚಾಗಿ ಕೇಳ್ತಾ ಹೋಗ್ತಾನೆ. ಅವುಗಳ ಬಗ್ಗೆ ಸಿಂಪಲಾಗಿ ನೀವು ಸರಳವಾಗಿರ್ತಕ್ಕಂಥ ಸೂತ್ರಗಳನ್ನು ನೆನಪಿಟ್ಟರೆ ಸಾಕು, ನೀವು ಹೋಗಿ ಆರಾಮ್ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ನೋಡಿ ಇಲ್ಲಿ ನಿಮಗೆ ನೆಕ್ಸ್ಟ್ ಫಿಸಿಕಲ್ಗೆ ನೀವು ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದರೆ ಫಿಸಿಕಲ್ಗೆ ತಯಾರಿ ನಡೆಸಬೇಕಾಗುತ್ತೆ. ಹಾಗಾಗಿ ಈ ಎಕ್ಸಾಮ್ನ ಪಾಸ್ ಆದಮೇಲೆ ನೀವು ಹಾಗೆ ಬಿಡ್ಕೋಬೇಡಿ, ಯಾಕಂದರೆ ಇಲ್ಲಿ ಎಕ್ಸಲೆಂಟ್ ಮತ್ತು ಅದಾದಮೇಲೆ ಎಕ್ಸಲೆಂಟಲ್ಲಿ ಸಹ ಯಾರು ಎಕ್ಸಲೆಂಟ್ ರನ್ನಿಂಗನ್ನು ಕ್ಲಿಯರ್ ಮಾಡ್ತಾರೆ, ಯಾರು ಎಕ್ಸಲೆಂಟಾಗಿ ಪುಲ್ಅಪ್ಸ್ಗಳನ್ನು ಹೊಡಿತಾರೆ, ಯಾರು ಎಕ್ಸಲೆಂಟಾಗಿ ಲಾಂಗ್ ಜಂಪ್ಗಳನ್ನು ಆಡ್ತಾರೆ, ಇವ್ರಿಗೆಲ್ಲ ಇದರಲ್ಲಿ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಕಾಮನಾಗಿ ಈಗಿಂದನೇ ತಯಾರಿ ನಡೆಸಿ. ಈ ಫಿಸಿಕಲ್ ರಿಲೇಟೆಡ್ ಏನೇ ಇರಲಿ ನಾವು ನಮ್ಮ ಡಿಫೆನ್ಸ್ ಅಕಾಡೆಮಿನಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಿಮಗೆ ಎಕ್ಸಾಮ್ ನಂತರ ನಮ್ಮ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಡಿಸ್ಕ್ರಿಪ್ಷನ್ಗೆ ಕಾಲ್ ಮಾಡಿ ನೋಂದಾಯಿಸಿ. ಮೊದಲು ಬಂದ 50 ಅಭ್ಯರ್ಥಿಗಳಿಗೆ ನಾವು ರಿಯಾಯಿತಿ ದರದಲ್ಲಿ ಕೋಚಿಂಗನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಒಂದು ಎಕ್ಸಾಮ್ ನಂತರ ನೀವು ಮರೆಯದೆ ಬಂದು ನಮ್ಮ ಅಕಾಡೆಮಿಯನ್ನು ಸಂಪರ್ಕಿಸಿ. ನಿಮಗೆ ಬೇಕಾದಂಥ ಎಕ್ಸಲೆಂಟ್ ರನ್ನಿಂಗಿಗೆ ಏನು ಬೇಕೋ ಅದರ ಒಂದು ಕೋಚಿಂಗನ್ನು ನಮ್ಮ ತರಬೇತಿಯಲ್ಲಿ ನೀಡ್ತೇವೆ. ಲಾಸ್ಟ್ ಇಯರ್ ಇರ್ಬೋದು, ಅದರ ಹಿಂದಿನ ವರ್ಷ ಇರ್ಬೋದು, ನಮ್ಮ ಅಕಾಡೆಮಿಯಿಂದ ತುಂಬ ಜನ ಅಗ್ನಿವೀರರು ಸೆಲೆಕ್ಟ್ ಆಗಿದ್ದಾರೆ. ಅವರೆಲ್ಲ ಎಕ್ಸಲೆಂಟ್ ರನ್ನಿಂಗ್ ಕ್ಲಿಯರ್ ಮಾಡಿದ್ರು. ಎಕ್ಸಾಮಿನೇಷನ್ನು ಸಹ ನಮ್ಮ ಅಕಾಡೆಮಿಯಿಂದ ಸುಮಾರು ಒಂದು 50 ಜನ ಕೋಚಿಂಗ್ ತೊಗೊಂಡು ಹೋಗಿದ್ದಾರೆ ಈ ವರ್ಷದಲ್ಲೇ. ಹಾಗಾಗಿ ನಿಮ್ಮಲ್ಲಿ ಕೇಳೋದೇನಂತಂದರೆ, ನೀವು ಸೇನೆಗೆ ನಿಮ್ಮ ಸೇವೆ ತುಂಬ ಪ್ರಮುಖವಾದದ್ದು. ಆ ಸೇವೆ ಹೀಗೆ ಕಂಟಿನ್ಯೂ ಆಗಬೇಕಪ್ಪ ಅಂತಂದರೆ ನೀವು ಇಲ್ಲಿ ಫಿಸಿಕಲಲ್ಲೂ ಸಹ ನೀವು ನಿಮ್ಮ ಒಂದು ಎಫರ್ಟ್ ಅನ್ನೋದು ಎಕ್ಸಲೆಂಟ್ ಆಗೇ ಇರಬೇಕು. ಹಾಗಾಗಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ.